ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಮಳೆ ವ್ಯಾಪಕವಾಗಿ ಆಗ್ತಾ ಇದೆ ಕಳೆದ 15 ದಿನಗಳಿಂದ. ಕೆಲವರಿಗೆ ಮಳೆ ಸಂಭ್ರಮ ತಂದ್ರೆ ಕೆಲವರಿಗೆ ಮಳೆ ಶಾಪ ತರುತ್ತೆ. ಇಲ್ಲೂ ಕೂಡ ಬಡ ವರ್ಗದ ಜನರ ಮಕ್ಕಳ ಬವಣೆ ಹೇಗಿದೆ ಅನ್ನೋದ್ರ ಡೀಟೇಲ್ಸ್ ಇದು. ಧಾರಾಕಾರ ಮಳೆಗೆ ಶಾಲಾ ಕಟ್ಟಡ ಸೋರ್ತಾ ಇದೆ. ಶಾಲಾ ಕೊಠಡಿಯೊಳಗೆ ಮಳೆ ನೀರು ತುಂಬಿಕೊಂಡಿದೆ. ಶಿಕಾರಿಪುರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಅವಾಂತರದ ಬಗ್ಗೆ ನಿಮ್ಮ ಮುಂದೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಮಳೆಯಿಂದ ಅಲ್ಲಿದ್ದಂತಹ ಪುಸ್ತಕ ಹಾಗೂ ದಾಖಲಾತಿಗಳು ಕೂಡ ನೆನೆದು ಹೋಗಿದೆ. ಮಳೆ ಬಂದರೆ ಸಾಕು, ಪಾಠ ಕೇಳೋದಕ್ಕೆ ನೆನ್ಕೊಂಡೇ ಮಕ್ಕಳು ಅಲ್ಲಿ ಕೂತ್ಕೊಳ್ಬೇಕಾದಂತಹ ದುಸ್ಥಿತಿ ಕೂಡ ಇದೆ. ಇನ್ನೂ ಆ ಕಟ್ಟಡ ಯಾವ ರೀತಿ ಇದೆ ಅನ್ನೋದಕ್ಕೆ ವಿಜುವಲ್ಸ್ ಸಮೇತ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಸೊ ಗೋಡೆ ತೇವಾಂಶದಿಂದ ಕೂಡಿದೆ. ಇನ್ಫ್ಯಾಕ್ಟ್ ಅಲ್ಲಿ ಲೀಕೇಜ್ ಪ್ರಾಬ್ಲಮ್ ಮಾತ್ರ ಅಲ್ಲ, ನಿನ್ಕೊಂಡೇ ಮಕ್ಕಳು ಪಾಠ ಕೇಳಬೇಕು. ಒಂದು ಬಾಡಿಗೆ ಕಟ್ಟಡಕ್ಕೆ ಮಕ್ಕಳನ್ನ ಶಿಫ್ಟ್ ಮಾಡಿಸುವಂತಹ ಅವಕಾಶ ಎಜುಕೇಷನ್ ಆಕ್ಟ್ ಪ್ರಕಾರ ಇದೆ. ಇಲ್ಲಿ ಯಾಕೆ ಅದು ಫಾಲೋ ಆಗಿಲ್ಲ ಗೊತ್ತಿಲ್ಲ. ಇನ್ನೊಂದು ಕಡೆಗೆ ಪ್ರತಿ ಸಲ ಮಳೆ ಬಂದಾಗಲೂ ಕೂಡ ಅಲ್ಲಿ ಈ ರೀತಿ ಪಾಪ ನುಗ್ಗಿರುವಂತಹ ನೀರನ್ನು ಆಚೆ ಹಾಕಬೇಕಾದಂತಹ ಸ್ಥಿತಿ ಸಿಬ್ಬಂದಿಗಳಿಗೆ ಕೂಡ ಇದೆ. ಜನಪ್ರತಿನಿಧಿಗಳು ಹಾಗೂ BO ಇರ್ಬೋದು ಅಥವಾ ಸ್ಥಳೀಯ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾಕೆ ಗಮನ ಕೊಡ್ತಾ ಇಲ್ಲ ಅನ್ನೋದೇ ಇಲ್ಲಿ ಪ್ರಶ್ನೆಯಾಗಿ ಉಳಿತಾ ಇದೆ. ಮನಸ್ಸು ಮಾರ್ಗ ಎರಡೂ ಕೂಡ ಇಲ್ಲಿ ಅಧಿಕಾರಿಗಳಿಗೆ ತೋರಿಸ್ತಾ ಇಲ್ವಾ? ಇಚ್ಛಾಶಕ್ತಿಯ ಕೊರತೆನ ಗೊತ್ತಿಲ್ಲ. ಆದರೆ ಪುಟ್ ಮಕ್ಕಳು ಮಾತ್ರ ಇಲ್ಲಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ.